ಇವತ್ತು ಬಿಸಿಲಿಲ್ಲ ಏನಿಲ್ಲ, ಓಕೆ ಆರಾಮಾಗಿದೆ. ಸೊ ಬಿಸಿಲಿದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ನೀವೇನಂತೀರಾ ಇದ್ರ ಬಗ್ಗೆ? ಸೊ ಆ್ಯಕ್ಚುಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಬಂದಿರೋದು, ತುಂಬ ಒಳ್ಳೆಯ ಅನುಭವ ಆಯಿತು ಇದು ಬಂದಿರೋದು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತ ಈ ಥರ ಇರೋದು ನಮ್ಗೆ ಒಂಥರ ನಮ್ಮ ಅದೃಷ್ಟ, ಕರ್ನಾಟಕದವ್ರ ಅದೃಷ್ಟ. ಕರ್ನಾಟಕದಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಅದೃಷ್ಟ. ಇಲ್ಲಿ ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ, ಸೊ ಅವರೆಲ್ಲರಿಗೂ ಒಂಥರ ಹೊಸ ಅನುಭವ, ನಮ್ಮನ್ನು ಸೇರಿ. ನಾವು ಕನ್ನಡದವರು, ಕನ್ನಡದವರು ಎಲ್ಲರೂ, ಕನ್ನಡದಲ್ಲಿರೋರೆಲ್ಲ ಕನ್ನಡದವರೇ. ಸೊ ಇದು ಮೇಲೆ ಬಂದ ತಕ್ಷಣ ಒಂದು ಹೊಸ ಅನುಭವ. ಶಿವನ ದೇವಸ್ಥಾನ ನೋಡಿದ್ವಿ, ಶಿವನ ದರ್ಶನ ಆಯಿತು. ಸೊ ಶಿವನೇ ನಮಗೆ ಕರೆಸಿದಂಗೆ ಆಯಿತು ಇವತ್ತು. ಹಾಗೆ ನಮ್ಮ ಗುರುಗಳ ಕೈಯಿಂದ ಒಂದು ಪೂಜೆನೂ ಮಾಡಿಸ್ಕೊಂಡ ಶಿವ ಇವತ್ತು. ಅದೊಂದು ಕ್ಲಿಪ್ ಇದೆ, ಸೊ ಆಮೇಲೆ ನೋಡ್ಬೋದು ಅದನ್ನು. ಮತ್ತು ಇನ್ನೊಂದೇನಿದ್ರೆ ಇಲ್ಲಿ ನಿಸರ್ಗ ಇದೆ, ಹಾಳು ಮಾಡೋದು ಬೇಡ. ಪ್ಲಾಸ್ಟಿಕ್ ಆಗಲಿ ಏನೇ ಆಗಲಿ ತಂದ್ರೂ ಅದನ್ನೆಲ್ಲ ಹಂಗೆ ತೊಗೊಂಡೋಗಿ, ಆಲ್ಮೋಸ್ಟ್ ಅಲ್ಲಿ ಮೆಟಲ್ ಬಾಟಲ್ ಏನಾದ್ರೂ ಇದೆ ಅದರಲ್ಲಿ ನೀರು ತೊಗೊಂಬನ್ನಿ, ಫುಡ್ ಏನಾದ್ರು ಅಂದ್ರೆ ಅದು ತಿಂದು ಹಂಗೆ ವಾಪಸ್ ತೊಗೊಂಡೋಗಿ ನಮ್ಮ ಇದನ್ನು ನಾವು ಉಳಿಸ್ಕೊಬೇಕು, ಪರಿಸರನ ಕಾಪಾಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ ಕೂಡ.